ರೆಡ್ಡಿ ರಾಮುಲು ಹೆಸರು ಹೇಳಿದ್ರೆ ಸಾಕು ಅಪೂರ್ವ ಸಹೋದರರವರು ಅನ್ನೋ ರೀತಿಯಲ್ಲಿ ಮಾತಿತ್ತು. ಇವರನ್ನ ಬಿಟ್ಟು ಅವರಿಲ್ಲ, ಅವರನ್ನು ಬಿಟ್ಟು ಇವರಿಲ್ಲ. ರೆಡ್ಡಿ ರಾಮುಲು ಅಂದ್ರೇ ಬಳ್ಳಾರಿ, ಬಳ್ಳಾರಿ ಅಂದ್ರೇ ರೆಡ್ಡಿ ರಾಮುಲು ಅಂತ ಒಂದು ಕಾಲ ಇತ್ತು. ಆದರೆ ಇದೀಗ ರೆಡ್ಡಿ ರಾಮುಲು ಅವರ ಸಂಬಂಧ ಕಂಪ್ಲೀಟಾಗಿ ಹಳಸಿ ಹೋಗಿದೆಯಾ? ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರ ಬಹುಕಾಲದ ಗೆಳೆತನ ಅಂತ್ಯವಾಗ್ಬಿಟ್ಟಿದೆಯಾ? ರೆಡ್ಡಿ ಅವರು ಜೈಲಿಂದ ಬರೋವರೆಗೂ ನಾನು ನನ್ನ ಮನೆ ಗೃಹ ಪ್ರವೇಶವನ್ನೇ ಮಾಡಲ್ಲ ಅಂಥೇಳಿ ಒಂದು ಐಷಾರಾಮಿ ಬಂಗಲೆ ರಾಮುಲು ಅವರ ಮನೆ. ಗೃಹ ಪ್ರವೇಶವನ್ನು ಕೂಡ ಮಾಡದೆ ರಾಮುಲು ಅವರು ಕಾದು ಕುಳಿತಿದ್ರು. ಭರತ ರಾಮನಿಗೆ ಕಾದಂತೆ ಕಾದು ಕುಳಿತಿದ್ರು ಶ್ರೀರಾಮುಲು ಅವರು. ಆದರೆ ಅಂತಹ ಗೆಳೆತನ ಈಗ ಎಲ್ಲಿಗೆ ಬಂದು ನಿಂತಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಬಹುಕಾಲದ ಗೆಳೆತನ ಕೆಲ ರಾಜಕೀಯ ಕಾರಣಗಳಿಗಾಗಿ ಅಂತ್ಯ ಆಗಿಬಿಟ್ಟಿದೆಯಾ? ನಾನೊಂದು ತೀರ ನೀನೊಂದು ತೀರ ಅಂಥೇಳಿ ಇಬ್ಬರು ನೊಂದುಕೊಂಡು ನಾ ನೊಂದು ತೀರ, ನೀ ನೊಂದು ತೀರ, ತೀರಾ ನೀನು ನೊಂದು ಬಿಟ್ಟಿದೆಯಾ, ತೀರ ನಾನು ನೊಂದು ಬಿಟ್ಟಿದ್ದೀನಿ ಅಂಥೇಳಿ ಇಬ್ಬರು ತೀರಗಳ ಪಾಲಾಗ್ಬಿಟ್ಟಿದ್ದಾರಂಥ ಪ್ರಶ್ನೆ ಇದೆ. ಇಲ್ಲಿ 2-3 ದಶಕಗಳಿಂದ ಇದ್ದಂಥ ರೆಡ್ಡಿ ರಾಮುಲು ಅವರ ಗೆಳೆತನ ಇದೀಗ ಒಂದು ಫುಲ್ ಸ್ಟಾಪ್ಗೆ ಬಂದುಬಿಟ್ಟಿದೆಯಾ? ಸಾಕು ಎಂಬಲ್ಲಿಗೆ ಬಂದುಬಿಟ್ಟಿದೆಯಾ? ಅದು ವರಿಷ್ಠರಿಗೆ ದೂರು ಕೊಟ್ಟಿದ್ದರಿಂದ ರೆಡ್ಡಿ ವಿರುದ್ಧವಾಗಿ ಸಿಡಿದೆದ್ದಿದ್ದಾರೆ ರಾಮುಲು ಅವರು. ಎಲ್ಲವೂ ಕೂಡ ಇತ್ತೀಚೆಗೆ ಸಂಡೂರು ಬೈ ಎಲೆಕ್ಷನ್ ಆಯ್ತಲ್ಲ, ಬಂಗಾರು ಹನುಮಂತು ಕಥೆ. ಬಂಗಾರು ಹನುಮಂತು ಸೋತ್ಬಿಟ್ರು. ಬಂಗಾರು ಹನುಮಂತು BJP ಕ್ಯಾಂಡಿಡೇಟ್ ಆಗಿದ್ದರು, ಸಂಡೂರಿಂದ ಅವರು ಸೋತ್ಬಿಟ್ರಲ್ಲ. ಸೋತಾದ ಮೇಲೆ ರಾಮುಲು ಬರಬೇಕಾಗಿತ್ತು, ಪ್ರಚಾರಕ್ಕೆ ಬರಲಿಲ್ಲ ಅಂತ ಅವರು. ಈ ಕಡೆ ರೆಡ್ಡಿ ಮಾತ್ರ ಬಂಗಾರು ಹನುಮಂತು ಅವ್ರನ್ನ ಸಪೋರ್ಟ್ ಮಾಡ್ತಾಯಿದ್ರು, ರಾಮುಲು ಬರಲಿಲ್ಲ ಅಂತೆಲ್ಲ ಆರೋಪಗಳು ಬಂದು ದೂರು ಹೋಯ್ತಲ್ಲ. ಈ ದೂರು ಬಂದು ಹೋದ ನಂತರದಲ್ಲಿ ಈ ದೋಸ್ತಿಗಳ ಮಧ್ಯದಲ್ಲಿ ಅಗ್ನಿಜ್ವಾಲೆ ಶುರುವಾಯಿತು. ಸಂಡೂರು ಸೋಲಿಗೆ ರಾಮುಲನೇ ಕಾರಣ ಅಂಥೇಳಿ ಇದೀಗ ಉಸ್ತುವಾರಿ ರಾಧಾಮೋಹನ್ ದಾಸ್ ಮಾತಾಡಿಬಿಟ್ರು. ಹಾಗಾಗಿ ಶ್ರೀರಾಮುಲು ಅವರು ಏನು ಮಾಡಿದ್ದಾರೆ, ನೀವು ಯಾರ್ರೀ ನಾನೇ ಕಾರಣ ಅಂತ ನೀವು ಹೇಳೋಕ್ಕೆ, ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ನೋಡಿ ಅಂತ ಹೇಳಿ ಈಗ ರಾಮುಲು ಅವರು ಕೂಡ ಕೆರಳಿ ನಿಂತಿದ್ದಾರೆ. ರಾಂಗ್ ಆಗಿ ರಾಜೀನಾಮೆ ಬೇಕಾದರೂ ಕೊಟ್ಟುಬಿಡ್ತೀನಿ ಅಂಥೇಳಿ ರಾಮುಲು ಇದೀಗ ಕೆಂಡಾಮಂಡಲರಾಗಿದ್ದಾರೆ. ಅಸಲಿಗೆ ಸಂಡೂರು ಬೈ ಎಲೆಕ್ಷನ್ ಸೋಲಿಗೆ ರಾಮುಲು ಕಾರಣ ಅಂಥೇಳಿ ಉಸ್ತುವಾರಿಗೆ ದೂರು ಹೋಗಿತ್ತು. ಉಸ್ತುವಾರಿಗೆ ರೆಡ್ಡಿ ಮತ್ತು ಬಂಗಾರು ಹನುಮಂತು ದೂರು ಕೊಟ್ಟಿದ್ದಾರೆ ಅಂತ ಆರೋಪ. ಕೊಟ್ಟಿದ್ದಾರಲ್ಲೋ ಗೊತ್ತಿಲ್ಲ, ದೂರು ಕೊಟ್ಟಿದ್ದಾರೆ ಅಂಥೇಳಿ ರಾಜಕೀಯ ವಲಯದ ಮಾತು. ಹಾಗಾಗಿ ರಾಮುಲು ಅವ್ರಿಗೆ ಸಿಟ್ಟು ಬಂತ. ಗೆಳೆಯನೇ, ನನ್ನ ಜೀವದ ಗೆಳೆಯನೇ ಇಂಥ ಕೆಲಸ ಮಾಡಿಬಿಟ್ನಲ್ಲ ಅಂಥೇಳಿ ಕೆರಳಿ ಕೆಂಡವಾಗಿದ್ದಾರೆ ರಾಮುಲು ಅವರು. BJP ಬಿಟ್ಟುಬಿಡೋದಕ್ಕೂ ಕೂಡ ಚಿಂತನೆ ಮಾಡಿ ಬೇರೆ ಪಕ್ಷಗಳತ್ತ ಮುಖ ಮಾಡ್ತಾ ಇದ್ದಾರೆ ರಾಮುಲು ಅವರು. ಜೊತೆಗೆ ದೆಹಲಿ ನಾಯಕರ ಭೇಟಿಗೆ ಈಗಾಗಲೇ ಕಾಲಾವಕಾಶವನ್ನು ಕೂಡ ಕೇಳಿದ್ದಾರೆ ಮಾಜಿ ಸಚಿವರು. ಅವತ್ತು ಸ್ನೇಹಿತರಾಗಿದ್ದಂಥ ಜನಾರ್ದನ್ ರೆಡ್ಡಿ ಈಗ ರಾಮುಲು ಅವರಿಗೆ ರಾಜಕೀಯ ವೈರಿಯಾದ್ರ ಅಂತ ಪ್ರಶ್ನೆ ಇಲ್ಲಿದೆ.